ಯಾರೆಲ್ಲ ಜಗಳ ಮಾಡ್ಕೊಂಡು ಇದು ಹಣ ಆಸ್ತಿ ನಂದು, ಈ ಸೈಟ್ ನಂದು, ಈ ಮನೆ ನಂದು ಅಂತ ಕಿತ್ತಾಡ್ತಾ ಇದ್ರಲ್ಲ ಅಂತವ್ರು ಮಾತ್ರ ಈ ವಿಡಿಯೋ ನೋಡಿ. ನೋಡಿ ನಿಮ್ದೆಲ್ಲ ಇದೆಲ್ಲ ಪ್ರಕೃತಿ ಆಟೋಮೆಟಿಕ್ ಅದನ್ನ ಅದು ವಶಪಡಿಸ್ಕೊತಾ ಇದೆ. ಯಾರು ಸಂಪಾದನೆ ಮಾಡಿದ್ದಲ್ಲ ಇದು ಪ್ರಕೃತಿದು ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಎಷ್ಟೋ ರಿಲೇಷನ್ಗಳು ಮನೆ, ಸೈಟು, ಜಮೀನು ಇದಕ್ಕೋಸ್ಕರನೇ ಕಿತ್ತಾಡ್ಕೊಂಡು ತಲಾಂತರದಿಂದ ಅಪ್ಪನ ಕಾಲದಿಂದ ಮಗನ ಕಾಲದಿಂದ ಹಿಂಗೆ ಕಿತ್ತಾಡ್ಕೊಂಡೇ ಬರ್ತಿದ್ರೆ. ನಮ್ಮ ಅಪ್ಪಂದ ಅವ್ರು ತಗೊಂಬಿಟ್ರು, ನಮ್ಮ ಅಣ್ಣಂದ ಅವ್ರು ತಗೊಂಬಿಟ್ರು ಅಂತ. ಅವೆಲ್ಲ ಬಿಡಿ, ಅವ್ರವ್ರ ಪಾಲ್ದ ಏನೇನ್ ಬರುತ್ತೆ ಅವ್ರವ್ರು ಕೊಟ್ಬಿಡಿ. ನೀವು ಏನಾದ್ರು ಈ ತರ ಕಿತ್ತಾಡೋರು ಒಂದ್ಸಲ ಫ್ಲೈಟ್ ಹತ್ಬಿಟ್ಟು ಮೇಲ್ಗಡೆಯಿಂದ ನಿಮ್ಮ ಸೈಟು, ಮನೆ ನಿಮ್ದು ಅಂತಿರಲ್ಲ, ಅದನ್ನೊಂದ್ಸಲ ನೋಡಿ ಏನಾದ್ರೂ ಮೇಲಿಂದ ಕಾಣುತ್ತಾ ಅಂತ. ಅದೇನಾದ್ರೂ ಕಂಡ್ರೆ ಅದ್ ನಿಮ್ದೆ, ನಿಮ್ಗೆ ಕಾಣ್ಲಿಲ್ಲ ಅಂತ ಅಂದ್ರೆ ಅದು ಪ್ರಕೃತಿದು. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾರನ್ನ ಮನ್ಸು ನೋಯ್ಸಕ್ ಹೋಗ್ಬೇಡಿ. ಎಲ್ಲಾರ ಜೊತೆ ಚೆನ್ನಾಗಿರಿ. ಇವತ್ತಿದ್ದ ಟೈಮು ನಾಳೆ ಇರಲ್ಲ. ಇನ್ನ ನೀವು ಸಂಪಾದನೆ ಮಾಡಿದ್ದು ಬಿಲ್ಡಿಂಗು, ಹಣ, ಆಸ್ತಿ ಎಲ್ಲ ಏನು ಇರಲ್ಲ, ಎಲ್ಲ ಸರ್ವನಾಶ ಆಗುತ್ತೆ ಅನ್ನೋಕೆ ಇದೊಂದೇ ಎಕ್ಸಾಂಪಲ್ ವಿಡಿಯೋ. ಇವತ್ತಿಂದನಾದ್ರೂ ಬುದ್ಧಿ ಕಲ್ತ್ಕೊಳ್ಳಿ. 4 ಜನದ ಜೊತೆ ಚೆನ್ನಾಗಿ ಮಾತಾಡಿ. ನೀವು ಸ್ಮೈಲ್ ಇಂದ ಮಾತಾಡಿ ಎಷ್ಟೋ ವರ್ಷಗಳಾಗಿರುತ್ತೆ ಎಲ್ಲರ ಜೊತೆನು. ಫಸ್ಟ್ ನಿಮ್ ಸ್ಮೈಲ್ ನ ನೋಡ್ಕೊಳ್ಳಿ. ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ ಮುಖ ನೋಡ್ಕೊಳ್ಳಿ. ಫಸ್ಟ್ ಡೈಲಿ ಕಿತ್ತಾಡೋದು, ಜಗಳಾಡೋದು, ಕೋರ್ಟ್ ಅಲ್ಲಿ ದಿನಕ್ಕೆ ಸಾವಿರಾರು ಕೇಸ್ಗಳು. ನನ್ ಮನೆ, ನನ್ ಸೈಟು, ಅವ್ನ್ ತಗೊಂಡ್ಬಿಟ್ಟವ್ರೆ, ಇವ್ರು ತಗೊಂಡ್ಬಿಟ್ಟವ್ರೆ, ಒಂದ್ ಸೈಟ್ 5 ಜನಕ್ಕೆ ಮಾರ್ಬಿಟ್ಟವ್ರೆ. ಇವೆಲ್ಲ ಯಾಕೆ ಬೇಕು ನಿಮ್ಗೆ? ದೇವ್ರು ಕೊಟ್ಟಷ್ಟಲ್ಲಿ ಆರಾಮಾಗಿರಿ. ಇವತ್ತಿಂದು ಈ ಟೈಮ್ ನ ನೀವು ಸಂತೋಷದಿಂದ ಕಳೀರಿ. ನಾಳೆ ನೀವು ಮಲಗಿ ಎದ್ದ ಮೇಲೆ ದೇವ್ರು ನಿಮ್ ಮನೆ ಬರ್ದಲ್ಲಿ ಏನ್ ಬರ್ದಿರ್ತಾರೋ ಅದೇ ಆಗುತ್ತೆ. ಮನುಷ್ಯ ಮೋಸ ಮಾಡಿ ನೀವು ಏನ್ ಬೇಕಾದ್ರೂ ಗೆಲ್ಬಹುದು. ಕಾನೂನ್ಗೆ ಮೋಸ ಮಾಡಿ ಏನ್ ಬೇಕಾದ್ರೂ ಗೆಲ್ಬಹುದು. ಪ್ರಕೃತಿಗೆ ಮೋಸ ಮಾಡಿ ನೀವು ಏನು ಗೆಲ್ಲಕ್ಕಾಗಲ್ಲ. ಪ್ರಕೃತಿ ಬಂದು ಇದು ನಂದು ಅಂತ ಕಿತ್ಕೊಂಡಾಗ ನೀವು ಇರಲ್ಲ, ನೀವು ಸಂಪಾದನೆ ಮಾಡಿರುವಂತ ಆಸ್ತಿ, ಹಣಕಾಸು ಇರಲ್ಲ. ಅದು ಬೆಸ್ಟ್ ಉದಾಹರಣೆ ಅಂತ ಅಂದ್ರೆ ಈ ವಿಡಿಯೋ. ಇನ್ ಮುಂದಕ್ಕಾದ್ರೂ ಬುದ್ಧಿ ಕಲ್ತ್ಕೊಳ್ಳಿ. ದಯವಿಟ್ಟು ಯಾರ್ಯಾರ ಮನೆ, ಆಸ್ತಿ, ಸೈಟು ಯಾರ್ಯಾರು ತಲುಪಬೇಕೋ ಅವ್ರವ್ರಿಗೆ ತಲುಪಿಸ್ಬಿಡಿ. ನಿಮ್ದು ಅಂತ ಇಟ್ಕೊಂಡು ದ್ವೇಷ ಬೆಳೆಸ್ಕೊಳಕ್ ಹೋಗ್ಬೇಡಿ ಅಲ್ವಾ? ಈ ವಿಡಿಯೋ ನೋಡಿ ನಾಳೆಯಿಂದ ಮತ್ತೆ ಯಥಾಸ್ಥಿತಿ ನೀವು ಮುಂಚೆ ಇದ್ದಂಗೆ ಇದ್ಬಿಟ್ರೆ ನಿಮ್ದು ಮನುಷ್ಯ ಗಣ ಅಲ್ಲ, ರಾಕ್ಷಸ ಗಣ ಅಂತ ತಿಳ್ಕೊಳ್ಳಿ. ನಿಮ್ಮನ್ನ ಚೇಂಜ್ ಮಾಡೋಕೆ ಪ್ರಕೃತಿನೇ ಬರ್ಬೇಕಾಗತ್ತೆ. ಯಾವ ನ್ಯಾಯಾಲಯ, ಮನುಷ್ಯರು ಏನು ಮಾಡಕ್ಕಾಗಲ್ಲ.